ಆಗಬೇಕು, ನಾನು ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋದು ಟ್ರೆಂಡಿಂಗ್ ಆಗಿರ್ಬೇಕು ಅನ್ನೋ ತುಂಬ ಜನ ಒಂದು ಎಲ್ಲರದ್ದು ಒಂದು ಕನಸಾಗಿರುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಒಬ್ಬ ಸೆಲೆಬ್ರಿಟಿ ಆಗಬೇಕು, ನಾನು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ವೈರಲ್ ಆಗಬೇಕು, ನಾನು ಕೂಡ ನನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋ ಕೂಡ ನನ್ನೊಂದು ವಿಡಿಯೋ ಕೂಡ ರಿಚ್ ಆಗಬೇಕು, ನಾನು ಕೂಡ ಒಬ್ಬ ಇನ್ಸ್ಟಾಗ್ರಾಮ್ದಲ್ಲಿ ತಕ್ಕ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾನು ಕೂಡ ವೈರಲ್ ಆಗಬೇಕು, ನಾನು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಇರಬೇಕು, ನಾನು ಕೂಡ ನನ್ನೊಂದು ವೀಡಿಯೋಸ್ಗೂ ಜಾಸ್ತಿ ಜನರಿಗೆ ರಿಚ್ ಆಗಬೇಕು, ನಾನು ಕೂಡ ನನ್ನೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋದು ಟ್ರೆಂಡಿಂಗ್ ಆಗಿರಬೇಕು ಅನ್ನೋ ತುಂಬ ಜನ ಒಂದು ಎಲ್ಲರದ್ದು ಒಂದು ಕನಸಾಗಿರುತ್ತೆ ಹೇಳ್ಬೇಕಾರೆ. ಈಗ ನಾನು ಕೂಡ ನನ್ನೊಂದು ಯೂಟ್ಯೂಬಲ್ಲಿ ನಾನೊಬ್ಬ ಯೂಟ್ಯೂಬರ್ಸ್ ಆಗಬೇಕು ಒಂದು ಆಸೆ. ಅದೇ ರೀತಿ ನಿಮ್ಮೊಂದು ಆಸೆಗಳು ಇರುತ್ತೆ, ಯಾಕಂದ್ರೆ ತುಂಬ ಜನರಿಗೆ ಒಂದು ಕೆಲವಷ್ಟು ಏನಿರುತ್ತೆ. ಯಾಕೆ ಹೇಳ್ಬೇಕ್ರೆ ನಾನು ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ಸ್ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ನಾನು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಒಬ್ಬ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ ಆಗಬೇಕು ಅಂತ ತುಂಬ ಜನರಿಗೆ ಆಸೆ ಇರುತ್ತೆ. ಅದಕ್ಕಿಂತ ಮುಂಚೆ ನೀವು ಕೂಡ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ ಆಗೋಕ್ಕಿಂತ ಮುಂಚೆ ನಾನು ಕೆಲವಷ್ಟು ಮಿಸ್ಟೇಕ್ ಹೇಳ್ತೀನಿ. ಈ ಮಿಸ್ಟೇಕ್ ಮಾಡಿದರೆ 100% ನೀವು ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ರಿಚ್ ಆಗೋದಕ್ಕಾಗಲ್ಲ. ರಿಚ್ ಅಂದರೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ನಿಮ್ಮೊಂದು ಯಾವ ಒಂದು ವಿಡಿಯೋ ಮಾಡಿದ್ಕೊಂಡು ನೀವು ಸೆಲೆಬ್ರಿಟಿ ಆಗೋಕ್ಕಾಗಲ್ಲ. ನಾನು ಹೇಳುವಂಥ ಮಿಸ್ಟೇಕ್ 100% ಅಪ್ಪ. ಈ ಮಿಸ್ಟೇಕ್ ನೀವು ಮಾಡಲಿಲ್ಲ ಅಂದರೆ 100% ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಕೂಡ ಸೆಲೆಬ್ರಿಟಿ ಆಗಿ ನೀವು ಇರ್ತೀರ, ನಿಮ್ಮ ಒಂದು ಕೂಡ ಜಾಸ್ತಿ ರಿಚ್ ಆಗುತ್ತೆ. ಪ್ರತಿಯೊಬ್ಬರದ್ದು ಎಲ್ಲರಿಗೆ ಆಗ್ತದೆ ಈ ಮಿಸ್ಟೇಕ್ ಮಾಡಿದರೆ 100% ನಿಮ್ಮ ಒಂದು ಏನು ನೀವು ಸೆಲೆಬ್ರಿಟಿ ಆಗೋಣ ಅಂತಲ್ಲ ಆಗಬೇಕು, ಆದರೆ ತುಂಬ ಕಷ್ಟಪಡಬೇಕೈತೆ. ಅದು ಏನೂ ಕಷ್ಟ ಇದೆ, ನೀವು ಈಸಿಯಾಗಿ ನೀವು ಸೆಲೆಬ್ರಿಟಿ ಆಗಬೇಕು. ಸೆಲೆಬ್ರಿಟಿ ಆಗ್ಬೇಕಾದ್ರೆ ಏನೋ ಜಸ್ಟ್ ನಾ ಕೆಲವೊಂಥ ಈ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಮಾಡೋಕ್ಕೆ ಹೋಗಲೇಬೇಡಿ. ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ನಿಮ್ಮೊಂದು ಗುರಿ ಆಗಲ್ಲ ಹೇಳ್ಬೇಕು. ನಾನು ಕೂಡ ನೋಡಿದ್ದೀನಿ, ಪ್ರತಿಯೊಬ್ಬರು ಕೂಡ ಹೇಳಿದ್ದೀನಿ. ಅವು ಯಾವ ಒಂದು ಮಿಸ್ಟೇಕ್ ಅಂಥ ಒಂದು ಮಿಸ್ಟೇಕ್ ಏನಪ್ಪ ಮಿಸ್ಟೇಕ್ ಆ ಒಂದು ಮಿಸ್ಟೇಕ್ ಮತ್ತೊಮ್ಮೆ ಯಾರೇ ಇನ್ಸ್ಟಾಗ್ರಾಮ್ ರೀಲ್ಸ್ ನಾನು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಇನ್ನಾಗೋ ಸೆಲೆಬ್ರಿಟಿ ನನ್ನೊಂದು ವೈರಲ್ ಆಗಬೇಕು, ನಾನು ಕೂಡ ಇನ್ಸ್ಟಾಗ್ರಾಮ್ ಒಂದು ತಕ್ಕ ಮಟ್ಟಿಗೆ ಇದು ಮಾಡಬೇಕು ಅಂತ ತುಂಬ ಜನ ಕನಸು ಕಟ್ಟಿರ್ತಾರೆ. ಅವ್ರಿಗೆ ಎಲ್ಲರಿಗೆ ಆಗ್ತಾ ಇದ್ದೀನಿ, ನೀವು ಇನ್ಸ್ಟಾಗ್ರಾಮ್ದಲ್ಲಿ ನಿಮ್ಮೊಂದು ಗುರಿಯನ್ನು ರಿಚ್ ಆಗಬೇಕಪ್ಪ, ನಿಮ್ಮೊಂದು ಗೋಲ್ ರಿಚ್ ಆಗಬೇಕಂದ್ರೆ ನಾನು ಹೇಳುವಂಥ 5 ಮಿಸ್ಟೇಕ್ ಯಾವುದೋ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಆ ಮಿಸ್ಟೇಕ್ ಮಾಡಿದರೆ 100% ಆಗಲ್ಲ. ಯಾವ ಒಂದು ಮಿಸ್ಟೇಕ್ ಅಂತ ನೋಡುವಂತೆ ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ವಸ್ತು ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಟಣ್ಣ ಅಂತ ಕ್ಲಿಕ್ ಮಾಡಿ. ಯಾಕಪ್ಪ ಹೇಳ್ಬೇಕು, ನನ್ನೊಂದು ಚಾನಲ್ ಪಾಯ್ಕೆ ಸಬ್ಸ್ಕ್ರೈಬ್ ರೀಚ್ ಆಗೋದು ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಾಗಿ ಹೇಳ್ಬೇಕಾದ್ರೆ ಯಾರೇ ಇನ್ಸ್ಟಾಗ್ರಾಮ್ದಲ್ಲಿ ನಾನು ಕೂಡ ಇನ್ಸ್ಟಾಗ್ರಾಮ್ದು ಒಂದು ದೊಡ್ಡ ಸೆಲೆಬ್ರಿಟಿ ಆಗಬೇಕು, ನಾನು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಇದನ್ನಾಗಬೇಕು ಅಂತ ತುಂಬ ಜನ ಎಲ್ಲರದ್ದು ಒಂದು ಕನಸು, ಎಲ್ಲ ಪ್ರತಿಯೊಬ್ಬರಿಗೆ ಕನಸು, ನಂದು ಕೂಡ ಕನಸು, ಎಲ್ಲರೂ ಕನಸು. ಆದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಅದೊಂದು ಸ್ಟೆಪ್ಗೆ ಅದೊಂದು ಗೋಲಿಗೆ ನೀವು ಹೋಗಿ ರಿಚ್ ಆಗ್ಬೇಕಂದ್ರೆ ಹೇಳ್ಬೇಕು. ಮೊದಲನೇ ಪಾಯಿಂಟ್ ಅಂದರೆ ಕೆಲವಷ್ಟು ನೀವು ಮಿಸ್ಟೇಕ್ ಮಾಡಲೇಬೇಡಿ. ನಾವು ಹೇಳುವಂಥ ಕೆಲವಷ್ಟು ಮಿಸ್ಟೇಕ್ ನೀವು 100% ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ರಿಚ್ ಆಗಲ್ಲ. ಯಾವ್ಯಾವ ಒಂದು ಮಿಸ್ಟೇಕ್ ಮಾಡಬಾರ್ದು, ಯಾವ್ಯಾವ ಒಂದು ಮಿಸ್ಟೇಕ್ ಮಾಡಿರಲಿ ಅಂದರೆ ನಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ರಿಚ್ ಆಗುತ್ತೆ, ನಾವು ಕೂಡ ಇನ್ಸ್ಟಾಗ್ರಾಮ್ದಲ್ಲಿ ಸೆಲೆಬ್ರಿಟಿ ಆಗ್ಬೋದು. ಅದು ಯಾವ್ಯಾವ ಒಂದು ಮಿಸ್ಟೇಕ್ ಅಂತ ನಾನು ನಿಮಗೆ ಹೇಳ್ತೇನೆ ನೋಡಿ. ಈಗ ಬಂದ್ಬಿಟ್ಟು ಮೊದಲನೇ ಮಿಸ್ಟೇಕ್ ಏನಪ್ಪ ನೀವು ಅಂತ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೆ ಹೇಳ್ತಾನೆ. ಮೊದಲನೇ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋ ಮೊದಲನೇ ತುಂಬ ಇಂಪಾರ್ಟೆಂಟ್ ಯಾರಿಗೂ ಹೇಳೋದು ತುಂಬ ಇಂಪಾರ್ಟೆಂಟ್. ಕೆಲವಷ್ಟು ತುಂಬ ಜನ ಏನು ಮಾಡ್ತಾರೆ, ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಮಾಡಿ ಏನು ಮಾಡ್ತಾರೆ, ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅವರೇ ವಾಪಸ್ ನೋಡ್ತಾರೆ. ಅದೇ ವಾಪಸ್ ನೋಡಿದ್ರೆ ಏನಾಗುತ್ತೆ ಅಂದರೆ ಅವರೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅವರೇ ಅಪ್ಲೋಡ್ ಮಾಡ್ತಾರೆ ಅವರೊಂದು ಮೊಬೈಲಲ್ಲಿ, ಮತ್ತೆ ಅವರೇ ನೋಡ್ತಾರೆ ಅವರೊಂದು ವಿಡಿಯೋ. ಅದರಿಂದ ಏನಾಗುತ್ತೆ ಅಂದರೆ ಹೇಳ್ಬೇಕು, ಇದೊಂದು ಮಿಸ್ಟೇಕ್ ತುಂಬ ಇಂಪಾರ್ಟೆಂಟ್. ಅದರಿಂದ ಏನಾಗುತ್ತೆ, ನಿಮ್ಮೊಂದು ವಿಡಿಯೋ ನಿಮ್ಮೊಂದು ಆಡಿಯನ್ಸ್ ಏನು ರಿಟರ್ನ್ಸ್ ಇರ್ತಾರೆ ಡೌನ್ ಆಗುತ್ತೆ. ಡೌನ್ ಅಂದರೆ ಜಾಸ್ತಿ ರಿಚ್ ಆಗಲ್ಲ, ಜಾಸ್ತಿ ಜನರಿಗೆ ಹೋಗಲ್ಲ. ಯಾಕಂದರೆ ನಿಮ್ಮೊಂದು ವಿಡಿಯೋ ನೀವೇ ನೋಡಿ ಅಕೌಂಟ್ ಬ್ಲಾಕ್ ಆಗೋ ಚಾನ್ಸ್ಗಳು ಇರುತ್ತೆ. ಬ್ಲಾಕ್ ಅಂದರೆ ಫ್ರೀಸ್ ಆಗುತ್ತೆ. ಫ್ರೀಸ್ ಅಂದರೆ ನಿಮಗೆ ಗೊತ್ತಿಲ್ಲ ಎಷ್ಟು ಕಷ್ಟಪಡಬೇಕು ಅನ್ಫ್ರೀಸ್ ಮಾಡೋಕ್ಕೆ, ಅಷ್ಟು ಇದಾಗುತ್ತೆ. ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ಸು. ಇನ್ನು ಯಾವುದೇ ಕಾರಣಕ್ಕೂ ಯಾವ ಒಂದು ನೀವು ಇನ್ಸ್ಟಾಗ್ರಾಮಲ್ಲಿ ನಾನು ನನ್ನೊಂದು ಗೋಲ್ ಮುಟ್ಟಬೇಕಂದ್ರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡೋಕ್ಕೋಗ್ಬೇಡಿ. ನಿಮ್ಮೊಂದು ವಿಡಿಯೋ ಯಾವುದೇ ಕಾರಣಕ್ಕೂ ನೋಡೋಕೆ ಹೋಗಲೇಬೇಡಿ ನೀವು ಹೇಳ್ಬೇಕಾರೆ. ಇದು ಮೊದಲನೇ ಪಾಯಿಂಟ್ಸ್. ಸೆಕೆಂಡ್ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೇಳ್ಬೇಕು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಏನು ಮಾಡ್ಬೇಕಾದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಏನು ಮಾಡಬೇಕು, ನಿಮ್ಮೊಂದು ವಿಡಿಯೋ ಬಿಟ್ಟು ಇನ್ನೊಬ್ಬರು ವಿಡಿಯೋಗಳನ್ನು ತುಂಬ ಜನ ಏನು ಮಾಡ್ತಾರೆ ಹೇಳ್ಬೇಕಾರೆ, ಅವರು ಏನು ಮಾಡ್ತಾರೆ, ಈಗ ನನ್ನ ವಿಡಿಯೋ ನೋಡ್ತಿದ್ದಾರೆ ಆದರೆ ಬಟ್ ನನ್ನೊಂದು ಲೈಕ್ ಮಾಡೋದಲ್ಲ, ನನ್ನೊಂದು ಕಮೆಂಟ್ ಮಾಡಲ್ಲ. ಅದು ನನ್ನೊಂದು ಪ್ರೊಫೈಲ್. ಈಗ ನನ್ನೊಂದು ಪ್ರೊಫೈಲ್ ಇದೆ, ನಾನು ನನ್ನೊಂದು ಮುಂದೆ ಬರುವಂಥ ವೀಡಿಯೋಸ್ಗಳು ನಾನು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಇದು ಮೊದಲನೇ. ತುಂಬ ಜನ ಏನು ಮಾಡ್ತಾರೆ, ಯಾವುದೇ ಒಂದು ವಿಡಿಯೋ ಬಂದರೂ ಕೂಡ ಅದಕ್ಕೂ ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ. ಆ ಫ್ಯೂಚರ್ ಅದಕ್ಕೆ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೆ ಯೂಸ್ ಮಾಡಿ. ಅದನ್ನು ಮಾಡಿ ಅದ್ರ ಯೂಸ್ ಮಾಡೋದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ದವ್ರು ನಿಮ್ಮೊಂದು ಪ್ರೊಫೈಲನ್ನು ಇದು ಮಾಡ್ತಿರ್ತಾರೆ. ಅವರು ಹೇಳ್ಬೇಕಾರೆ ಯಾಕಪ್ಪ ಚೆಕಿಂಗ್ ನಡೀತಿದೆ, ಯಾಕೆ ನೀವು ಇನ್ನೊಬ್ರಿಗೆ ಯಾರು ಲೈಕ್ ಮಾಡ್ತಾ ಇದ್ದಾರೆ, ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ಕೂಡ ಅವರು ಚೆಕ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಮೈಂಡ್ ತುಂಬ ಶಾಪ್ ಆಗಿದೆ ಅವರೊಂದು ಮೈಂಡ್ ತುಂಬ ಡೇಂಜರ್. ಅದಕ್ಕೋಸ್ಕರ ಹೇಳ್ತೀನಿ, ನೀವು ಕೂಡ ಇನ್ನೊಬ್ಬರು ಯಾರೇ ಇರಲಿ ಅವರು ಕೂಡ ಕಮೆಂಟ್ ಹಾಕಿ ಲೈಕ್ ಹಾಕಿ. ಅವ್ರಿಗೂ ಲೈಕ್ ಕಮೆಂಟ್ ಹಾಕಿದ್ರೆ ನಿಮಗೂ ಕೂಡ ಲೈಕ್ ಕಮೆಂಟ್ ಬರುತ್ತೆ. ಇದೇ ರೀತಿ ನೀವು ಕೂಡ ಇದು ಮಾಡಬೇಕು. ತುಂಬ ಜನ ಮಾಡಲ್ಲ. ಇದು ಕೂಡ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ. ಹೇಳ್ಬೇಕಾದ್ರೆ ಈಗ ಎಕ್ಸಾಂಪಲ್ ನಾನು ಕೂಡ ನನ್ನೊಂದು ಯೂಟ್ಯೂಬ್ಸ್ ವಿಡಿಯೋ, ನಾನು ಯಾರಾದರೂ ವಿಡಿಯೋ ಬಂದರೆ ನನ್ನೊಂದು ಯೂಟ್ಯೂಬ್ಸ್ ಅವ್ರ ವಿಡಿಯೋ ಕಮೆಂಟ್ ಮಾಡ್ತೀನಿ, ಮತ್ತು ಅವ್ರೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋತೀನಿ ನಾನು ಕೂಡ. ಅದೇ ರೀತಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋದಲ್ಲಿ ಯಾರು ಇದ್ದರೂ ಕೂಡ ಅವ್ರು ಸಪೋರ್ಟ್ ಮಾಡಿ, ಅದೇ ರೀತಿ ನಿಮಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಇದು 2ನೇ ಮಿಸ್ಟೇಕ್. ಇನ್ನು 3ನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೇಳ್ಬೇಕಾದ್ರೆ, ತುಂಬ ಜನ ಏನು ಮಾಡ್ತಾರೆ, ಅವರೊಂದು ವಿಡಿಯೋ ಅಪ್ಲೋಡ್ ಮಾಡಿದ ವಿಡಿಯೋನ ಏನು ಮಾಡ್ತಾರೆ, ಮತ್ತೆ ವಾಪಸ್ ಡಿಲೀಟ್ ಮಾಡ್ತಾರೆ. ವ್ಯೂಸ್ ಬಂದಿಲ್ಲ, ಲೈಕ್ಸ್ ಬಂದಿಲ್ಲ ಅಂತ ಏನು ಮಾಡ್ತಾರೆ, ಡಿಲೀಟ್ ಮಾಡ್ತಾರೆ. ಆ ಡಿಲೀಟ್ ಮಾಡಿದ್ರೆ ಏನಾಗುತ್ತೆ, ಅವರೊಂದು ಅಕೌಂಟ್
ಇದಾಗುತ್ತೆ, ಸ್ಪ್ಯಾಮ್ ಆಗ್ತದೆ. ಸ್ಪ್ಯಾಮ್ ಆಗೋದಂದ್ರೆ ಅವ್ರಿಗೊಂದು ಪರ್ಮನೆಂಟ್ಲಿ ಲೈಕ್ಸ್ ಬರಲ್ಲ. ಯಾಕಂದರೆ ನಿಮ್ಮೊಂದು ಗೋಲ್ ಏನಿರುತ್ತೆ, ನಿಮ್ಮೊಂದು ರಿಚ್ ಏನಿರುತ್ತೆ, ನಾನು ಇನ್ಸ್ಟಾಗ್ರಾಮದಲ್ಲಿ ದೊಡ್ಡ ಸೆಲೆಬ್ರಿಟಿ ಆಗಬೇಕು, ಅದೇ ರೀತಿ ನಿಮ್ಮೊಂದು ಗೋಲ್ ಇರುತ್ತೆ, ಆ ಗೋಲನ್ನು ನೀವು ರಿಚ್ ಆಗ್ಬೇಕು. ಈ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಇಂಥ ಒಂದು ಮಿಸ್ಟೇಕ್ ಮಾಡಿದರೆ 100% ನೀವು ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇರೋದ್ರಲ್ಲಿ ನೀವು ರಿಚ್ ಆಗಲ್ಲ. ಇದು ಮೊದಲನೇ ಇಂಪಾರ್ಟೆಂಟ್, ಅಂದರೆ ತುಂಬ ಇಂಪಾರ್ಟೆಂಟ್. ಇಂಥ ಒಂದು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ನೀವು ಮಾಡಲೇಬೇಡಿ. ಇಂಥ ಒಂದು ಮಿಸ್ಟೇಕ್ ಮಾಡಿದರೆ 100% ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದರೆ ಆ ವೀಡಿಯೋ ವ್ಯೂಸ್ ಬರಲೇ ಬಿಡಲಿ, ಆ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ನಿಮ್ಮೊಂದು ವಿಡಿಯೋ ಡಿಲೀಟ್ ಮಾಡಲೇಬೇಡಿ. ಆ ವಿಡಿಯೋ ಇರಲಿ, ಏನೂ ಆಗಲ್ಲ, ವಿಡಿಯೋ ಡಿಲೀಟ್ ಮಾಡ್ಕೋಬೇಡಿ. ಈ ವಿಡಿಯೋ ಡಿಲೀಟ್ ಮಾಡಿದ್ರೆ ನಿಮ್ಮೊಂದು ಅಕೌಂಟ್ ಇದಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಬೇಕ್ರೆ. ಯಾಕಪ್ಪ ಹೇಳ್ಬೇಕಾರೆ, ಇನ್ಸ್ಟಾಗ್ರಾಮ್ದಲ್ಲಿ ನೀವು ರಿಚ್ ಆಗಬೇಕು, ನಿಮ್ಮೊಂದು ಗುರಿ ತಟ್ಟಬೇಕು, ಒಂದು ಇದಾಗಬೇಕು, ನಿಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಸೆಲೆಬ್ರಿಟಿ ಆಗಬೇಕು. ನಿಮ್ಮೊಂದು ಇನ್ಸ್ಟಾಗ್ರಾಮ್ ನನ್ನೊಂದು, ಈಗ ನಾನೊಂದು ಯೂಟ್ಯೂಬಲ್ಲಿ ನಾವು ಒಂದು ನನ್ನದೇ ಆದಂಥ ಒಂದು ಏನಿದೆ ಆ ರೇಂಜಿಗೆ ನಾವು ಹೋಗ್ಬೇಕು ಅಂದರೆ ನಾನು ಕಷ್ಟಪಡಬೇಕು. ನಾನು ಇಂಥ ಒಂದು ಮಿಸ್ಟೇಕ್ ಮಾಡಬಾರ್ದು. ಇಂಥ ಒಂದು ಮಿಸ್ಟೇಕ್ ಮಾಡಿದ್ರೆ ನಾನು ಕೂಡ ರಿಚ್. ಅದೇ ರೀತಿ ನೀವು ಕೂಡ ಮಾಡಿ, ಏನೂ ಆಗೋಲ್ಲ, ವಿಡಿಯೋ ಮಾಡ್ತಾ ಹೋಗಿ. ಆದರೆ ಇಂಥ ಒಂದು ಮಿಸ್ಟೇಕ್ ಮಾಡಲೇಬೇಡಿ. ಇಂಥ ಒಂದು ಮಿಸ್ಟೇಕ್ ಮಾಡಿದರೆ ಏನಾಗುತ್ತೆ ಅಂತ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಮಾಡಲೇಬೇಡಿ. ತುಂಬ ಜನ ಏನು ಮಾಡ್ತಾರೆ, ಮತ್ತೆ ಹೇಳ್ಬೇಕಾರೆ ಅವರೊಂದು ಹುಡುಗಿ ಅವರೇ ಲೈಕ್ ಮಾಡ್ತಾರೆ. ಯಾವುದಕ್ಕೆ ಅನ್ಕೋ ಅಂತ ಒಂದು ಕೆಲಸ ಮಾಡಲೇಬೇಡಿ. ನೀವು ಮಾಡಬಾರದು. ನೀವು ಹೇಳ್ಬೇಕಾರೆ ತುಂಬ ಜನ ಏನು ಮಾಡ್ತಾರೆ, ಇದನ್ನೇ ಮಾಡ್ತಾರೆ. ಹೇಳ್ಬೇಕಾರೆ ಇದು ಮಾಡಿದ್ರೆ ಏನಾಗುತ್ತೆ, ಅವರೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಆಗುತ್ತೆ, ಬ್ಲಾಕ್ ಆಗುತ್ತೆ. ಮತ್ತು ತುಂಬ ಜನ ಕೆಟ್ಟದಾಗಿ ಏನೋ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ದಲ್ಲಿ, ಅದು ಮಾಡೋದು ಇದು ಮಾಡೋದು. ಮತ್ತು ತುಂಬ ಜನ ಏನು ಮಾಡ್ತಾರೆ, ಆ ಸ್ಟೋರಿಯನ್ನು ಆಪ್ಷನಲ್ಲಿ ಯಾವುದೋ ಒಂದು ಲಿಂಕ್ ಹಾಕಿ ಇದು ಮಾಡೋದು, ಪೇಯ್ಡ್ ಅಪ್ಲಿಕೇಶನ್. ಇದು ಯಾವುದಕ್ಕೆ ಅನ್ಕೊಂಡು ಮಿಸ್ಟೇಕ್ ಮಾಡೋಕ್ಕೋಗ್ಬೇಡಿ. ನೀವು ಈಸಿಯಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ರೀಚ್ ಆಗಬೇಕಪ್ಪ. ನಾವು ಹೇಳಿದಂಥ ಕೆಲವಷ್ಟು ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸನ್ನು 100% ನಿಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಯಾವುದಕ್ಕೆ ಅನ್ಕೊಂಡು ಮಿಸ್ಟೇಕ್ ಮಾಡಿಲ್ಲ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ರೀಚ್ ಆಗುತ್ತೆ. ನಾನು 100% ನಾ ಹೇಳ್ತಾನೆ ಗ್ಯಾರಂಟಿಯಾಗಿ. ನಾನು ಕೂಡ ಇದೇ ಸ್ಟೆಪ್ಪಿಗೆ ಬರ್ಬೇಕಾದ್ರೆ ನಾನು ಹಂಗೆ ಬಂದರೆ ನನ್ನದೊಂದು ಗೋಲ್, ಇದು ಗುರಿ, ನಾನು ಈ ರೀತಿ ಇಷ್ಟು ಯೂಟ್ಯೂಬಲ್ಲಿ ಬರಬೇಕು, ಈ ಸ್ಟೆಪ್ ಮೇಲೆ ಸ್ಟೆಪ್ ನಾನು ಕೂಡ ಯೂಟ್ಯೂಬಲ್ಲಿ ಎಂಟ್ರಿ ಮಾಡಬೇಕು ಅಂತ ನನ್ನೊಂದು ಗುರಿ ಇತ್ತು. ಅದಕ್ಕೋಸ್ಕರ ನಾನು ಈ ಸ್ಟೆಪ್ಪಿಗೆ ಬಂದೆ. ನಾವು ಯಾವುದೇ ಒಂದು ಮಿಸ್ಟೇಕ್ ಮಾಡಿದ್ರೆ ಬಂದು, ನೀವು ಕೂಡ ಮಿಸ್ಟೇಕ್ ಮಾಡಿದ್ರೆ ಈಸಿಯಾಗಿ ಮಾಡಿ. ಮತ್ತು ಡೈಲೀಸ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಸಕ್ಕೆ ಹೋಗ್ಬಿಡಿ. ತುಂಬ ಜನ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೆ ಇನ್ಸ್ಟಾಗ್ರಾಮ್ದವರು ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಹೇಳ್ಬೇಕಾರೆ, ಯಾವುದೋ ಒಂದು ವೀಡಿಯೋ ಕೂಡ ಇದು ಮಾಡ್ತಾಯಿಲ್ಲ, ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನಿಮ್ಮೊಂದು ವೀಡಿಯೋ ಬೇಗ ನೀವು ರೀಚ್ ಆಗ್ತಾರೆ. ಯಾರನ್ನೂ ಕೂಡ ತಲೆ ಕೆಡ್ಸ್ಕೊಬೇಡಿ. ಡೈಲೀಸ್ ವೀಡಿಯೋ ಅಪ್ಲೋಡ್ ಮಾಡಿ. ಎಷ್ಟು ಕೆಟ್ಟದಾಗ ಯಾವ ವೀಡಿಯೋ ಬಂದರೂ ಕೂಡ, ಕಮೆಂಟ್ ಬಂದರೂ ಕೂಡ ನೀವು ಕಮೆಂಟಿಗೆ ತಲೆನೇ ಕೆಡ್ಸೋಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೇನೆ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಇವತ್ತು ಬಗ್ಗೆ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸಿದೆ ಚಿಕ್ಕದಾಗಿ ಕಮೆಂಟಿಗೆ ಅಂತ ಹೇಳ್ತಾ ಇವತ್ತು ಮುಗಿಸ್ತೇನೆ. ಎಲ್ಲ ನನ್ನ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬರ್ಸ್ ಲೆಂತ್ ಆಯಿತು, ವಿಡಿಯೋ ತುಂಬ ಬಿಸಿಯಾಯಿತು ಎಂಬಲ್ಲ ಅನಿಸುತ್ತೆ, ಇರಲಿ ಬಿಡಿ ಅಂತ ಹೇಳ್ತಾ ಇವತ್ತು ಮುಗಿಸ್ತೇನೆ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬರ್ಸ್ ಹೇಳ್ತಾ ಇದ್ದೀನಿ ಎಲ್ಲರಿಗೆ ಜೈ ಒಂದೇ ಮಾತಾಡ. ಮತ್ತೆ ನಿಮಗೆ ಸಿಗ್ತೀನಿ ಎಲ್ಲರಿಗೆ ಬಾಯ್. ಹೊಸಂಗಿ ಗ್ರೋ ಇಸ್ತ್ರಿ ಮಾಡಿದ್ದೀನಿ ಎಲ್ಲರಿಗೆ ಬಾಯ್.